ಬಹಳ ದೊಡ್ಡ ಸಿಟಿ ಐತಿ. ಇಲ್ಲಿ ಕೈ ಗಟ್ಟೆಗೆ ಹಿಡ್ಕೋಬೇಕು. ಬಿಟ್ಟಿ ಅಂದ್ರ ಮತ್ತೆ ಸಿಗುದು ತ್ರಾಸ ಆಕೇತ್ ನೋಡು. ನಿನಗೆ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿನಿ ಅನ್ನೋದು ಗೊತ್ತೈತೆ ಸ್ವಲ್ಪ. ದವಾಖಾನೆ ಒಯ್ದು ಡಾಕ್ಟರ್ ಹಂತಾಗ ತೋರಿಸಿ ನೀ ಯಾವಾಗ ಕ್ವಾಟಕ್ ಅಂತ ತಿಳ್ಕೊಳಕ. ನೋಡಪ್ಪದ್ದು ಯಾರೋ ಹಳ್ಳಿಯಿಂದ ಅಡ್ರೆಸ್ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಾರ ಅವ್ರಿಗೆ ಸಹಾಯ ಮಾಡಿದ್ರೆ ಮಸಾಲ ದೋಸೆಗೆ ದುಡ್ಡು ಸಿಕ್ಕರು ಸಿಗ್ಬೋದು. ಯಾರಮ್ಮ ನೀವು? ಅಣ್ಣವ್ರ, ನನ್ನ ಹೆಸರ ಶಾಮಣ್ಣ ಅಂತ್ರಿ. ಇವ ನಮ್ಮಪ್ಪ ಶಂಕರಪ್ಪ. ಇಲ್ಲೇನ್ ಮಾಡ್ತಿದ್ದೀರಾ? ನಮ್ಮಪ್ಪಗ ಗುಳಿಗೆ ಔಷಧ ಕೊಡಿಸ್ಬೇಕಾಗಿತ್ರಿ. ಡಾಕ್ಟರ ಚೀಟಿ ಬರೆದು ಕೊಟ್ಟಾರ್ರಿ. ಚೀಟಿ ಕೊಟ್ರೇನೆ ಔಷಧಿ ಕೊಡೋದು. ಚೀಟಿ ಕೊಡದೆ ಔಷಧಿ ಕೊಡೋ ಜಾಗ ಅಂದ್ರೆ ಅದೊಂದೇ. ಯಾವ್ದ್ರಿ ಅಣ್ಣವ್ರ? ಸಾರ ಹಿಂಡಿ. ತಪ್ಪಿರ ನೋಡ್ರಿ ಶಾಮಣ್ಣ ಅವ್ರೆ, ನೀವು ನಮ್ಗೆ ಆ ಚೀಟಿ ಔಷಧಿ ದುಡ್ಡು ಮೇಲೆ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನಾವೇ ಹೋಗಿ ಅದೆಲ್ಲ ತಂದ್ಕೊಟ್ಬಿಡ್ತೀವಿ. ಬ್ಯಾಡ್ರಿ ಅಣ್ಣವ್ರ, ನಾನ ಹೋಗಿ ಗುಳಿಗೆ ಔಷಧ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ನಮ್ಮ ಅಪ್ಪನ ನೀವು ಸ್ವಲ್ಪ ಜೋಪಾನ ಮಾಡ್ರಪ್ಪ. ಬಂದ ಮೇಲೆ ದೋನ್ಶೆ ಎಲ್ಲ 400 ಕೊಡ್ತೀನಿ. ಹಂಗಂದೇನ್ರಿ? 400 ರೂಪಾಯಿ. ಬರ್ತಾರೆ ಇಲ್ಲೇ ಹೋಗಿದ್ದಾರೆ. ಯಾವ ಊರು? ಪರವಾಗಿಲ್ಲ ಕಣಪ್ಪದ್ದು. ಅಂತಾನು ಊರಿಗೆ. ಶಂಕರಪ್ಪನವ್ರೆ, ನಿಮಗೆ ಮದುವೆ ಆಗಿದೆಯೇ? ಮದುವೆ ಆಗದೆ ಇಷ್ಟು ದೊಡ್ಡ ಮಗ ಇರಕ್ ಸಾಧ್ಯನೇನೋ? ಬಿಟ್ಲ ಔಷಧಿ ತರ್ತೀನಿ ಅಂತ ಓದಿ ಇವ್ರ ಮಗ ನಾಪತ್ತೆ ಆಗ್ಬಿಟ್ನಲ್ಲ. ಪದ್ದು, ನನಗನ್ಸುತ್ತೆ ಇವ್ರ ಮಗ ಇವ್ರನ್ನ ಬಿಟ್ಟು ಹೋಗ್ಬಿಟ್ಯಾನೆ ಅಂತ. ಯಾಕೆ ಒಟ್ಟೊಟ್ಟೆ ಹೊಡ್ಕೊತಾ ಇದ್ದೀರಾ? ಹೊಟ್ಟೆ ಶೂ ತಾಳಕ್ಕಾಗ್ದಿರ ಹೊಟ್ಟೆ ಹೊಡ್ಕೊತಾ ಇದಾರೆ ಕಣ. ಲೋ ಪದ್ದು, ವಯಸ್ಸಾದವ್ರಿಗೆ ಕರೆಕ್ಟ್ ಟೈಮ್ ಊಟ ಹಾಕ್ಬಿಡ್ಬೇಕು. BP ಶುಗರ್ ಯಾವ್ದೊಂದ್ ಕಾಯಿಲೆ ಇದ್ದೇ ಇರುತ್ತೆ. ನೀವು ಇರಿ, ಹೋಗಿ ತಗೊಂಡ್ಬರ್ತೀನಿ. ನೀವು ಇಲ್ಲೇ ಇರಿ, ನಾನು ಹೋಗಿ ತಿನ್ನಕ್ಕೇನಾರು ಒಂದು ತಗೊಂಡ್ಬರ್ತೀನಿ. ಪದ್ದು, ಇವ್ರಿಗೆ ಇಲ್ಲಿಗೆ ಕನೆಕ್ಷನ್ ಇಲ್ಲ ಅನ್ಸುತ್ತೆ. ಸ್ವಲ್ಪ ಸರಿಯಾಗಿ ನೋಡ್ಕೊ. ಯಜಮಾನ್ರೆ, ನಿಮ್ದು ಯಾವ ಊರು? ಇಲ್ಲಿಗೆ ಅಲ್ಲ, ಎಲ್ಲಿಂದ ಎಲ್ಲಿಗೂ ಕನೆಕ್ಷನ್ ಇಲ್ಲ ಅನ್ಸುತ್ತೆ. ಪದ್ದು, ಕನ್ಫರ್ಮ್ ಏನಾ? ಹೂ ಕಣ, ಇಲ್ಲಿಂದ ಇಲ್ಲಿಗಲ್ಲ, ಎಲ್ಲಿಂದ ಎಲ್ಲಿಗೂ ಕನೆಕ್ಷನ್ ಇಲ್ಲ. ಟ್ರಾನ್ಸ್ಫಾರ್ಮರ್ ಬರ್ಸ್ತಾ ಬಿಟ್ಟಿದೆ. ಸರ್ ತಗೊಳ್ಳಿ. ಮತ್ತು ವಯಸ್ಸಾಗಿರೋರು ನಮ್ಗೆ ಆಶೀರ್ವಾದ ಮಾಡಿದರೆ ಅಂದ್ಮೇಲೆ ನನಗೆ ಸದ್ಯದಲ್ಲೇ ಕೆಲಸ ಸಿಗುತ್ತೆ, ನಿನಗೆ ಸದ್ಯದಲ್ಲೇ ಮದುವೆ ಆಗುತ್ತೆ. ವಿಟ್ಲ, ಇವ್ರ ಮಗ ಔಷಧಿ ತರಕ್ಕೆ ಅಂತ ಹೋದವ್ನು ವಾಪಸ್ಸೇ ಬರ್ಲಿಲ್ವಲ್ಲ? ಹಂಗಂತ ಇವ್ರನ್ನ ಇಲ್ಲೇ ಬಿಟ್ಟು ಹೋಗೋಕ್ಕಾಗತ್ತೇನೋ? ಗಂಡುಗಳು ಎಂಬುದು ಮಾನ ಮರ್ಯಾದೆ ಏನಾಗ್ಬೇಡ. ನೋಡು, ಇವ್ರನ್ನ ಮನೆಗೆ ಕರ್ಕೊಂಡು ಹೋಗೋಣ, ಇವ್ರ ಮಗನ ಹುಡುಕ್ಸೋಣ, ಆಮೇಲೆ ಇವ್ರನ್ನ ಅವ್ರ ಜೊತೆ ಕಳ್ಸೋಣ. ಆಗ ಜಾಜತ್ಗೆಗೂ ಒಳ್ಳೆ ಹೆಸರು ಬರುತ್ತೆ, ನಮಗೂ ಒಳ್ಳೇದಾಗುತ್ತೆ. ಏನಂತ್ಯ? ಶಂಕರಪ್ಪನವ್ರನ್ನ ಮನೆಗೆ ಎತ್ತಾಕೊಂಡು ನಡಿ ಅಂತೀನಿ. ಯಾರು ಇವಳು? ನಿಮ್ ಪೈಕಿನ? ಅತ್ತೆವ್ರೆ, ನಮ್ಮ ಸಾಹಸದ ಕಥೆನ ನೀವು ಕೇಳಿದ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರ. ಸಾಯೋ ಮಾತು ಪಕ್ಕದಲ್ಲಿರಲಿ, ಮೊದಲು ಇವಳು ಯಾರು ಅಂತ ಹೇಳಿ. 1 ನಿಮಿಷ, ಎಲ್ರನ್ನು ಕರೆದು ಬಿಡ್ತೀನಿ. ಎಲ್ಲರ ಮುಂದೆ ಒಟ್ಟಿಗೆ ಹೇಳ್ತೀನಿ. ಎಲ್ರು ಸ್ವಲ್ಪ ಬರ್ತೀರಾ? Vitla, what is the matter? ಮ್ಯಾಟರ್ ಇಸ್ ವೆರಿ ಸೀರಿಯಸ್. Really? ಯಾ, ಇವ್ರ ಹೆಸರು ಶಂಕರಪ್ಪ ಅಂತ. ಇವ್ರ ಮಗ ಶಾಮಣ್ಣ ಇವ್ರನ್ನ ನಮ್ಗೊಪ್ಸಿ ಔಷಧಿ ತರಕ್ಕೆ ಅಂತ ಹೋದವನು ಪತ್ತೇನೇ ಇಲ್ಲ. Oh my God, missing, huh? ಯಾ, ಮೊನ್ನೆ ಪೇಪರಲ್ಲೂ ಇದೇ ತರ ಕೇಸ್ ಬಂದಿತ್ತು. ಏನದು? ಒಬ್ಬ ಸಣ್ಣ ವಯಸ್ಸಾದ ಫಾದರ್ನ ಮುಂಬೈ ಟ್ರೈನ್ ಅಲ್ಲಿ ಕೂರಿಸಿ ವಾಟರ್ ತರ್ತೀನಿಂದ ಟ್ರೈನ್ ಇಂದ ಕೆಳಗಿಡ್ದ. ಆಗ ಟ್ರೈನು ಪಾಸ್ ಆಗೋಯ್ತು. ಮಗ ಓಡೋಗಿ ಟ್ರೈನ್ ಹತ್ತದ್ನ? ಎಲ್ಲಿ ಓಡೋಗ್ತಾನೆ, ಟ್ರೈನ್ ಪಾಸ್ ಆಗಿದ್ ಖುಷಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಇವನು ಮಗ ಅಲ್ಲ, ರಾಕ್ಷಸ. ಅಂತೂ ವಯಸ್ಸಾದವ್ರನ್ನ ಸಾಕ್ ಹಾಕೋದಿಕ್ಕೆ ಜನಗಳು ಒಳ್ಳೊಳ್ಳೆ ದಾರಿನ ಕಂಡು ಹಿಡ್ಕೊಂಡಿದ್ದಾರೆ. ಅದಕ್ಕೆ ಇವ್ರನ್ನ ರಸ್ತೆಯಲ್ಲಿ ಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾನು ವಿಟ್ಲ ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ಮನೆ ಕರ್ಕೊಂಡ್ ಬಂದ್ವಿ. ಅಳಿಯಂದಿಲೆ, ಇವತ್ತು ನೀವು ಒಂದು ಒಳ್ಳೆ ಕೆಲಸ ಮಾಡಿದಿಲ್ಲ. ಎಷ್ಟಾದರೂ ಗಂಡುಗಲಿ ವಂಶದ ಅಳಿಯ ಅಲ್ವೇ? ನನ್ನ ಮಗಳನ್ನ ನೆಟ್ಟಿಗೆ ನೋಡ್ಕೊಳ್ದೆ ಇದ್ಲು, ಕಂಡವನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಎಲ್ಲ ಕೇಳಿಸ್ಕೊಂಡೆ, ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಶಂಕರಪ್ಪನವ್ರೆ, ನಿಮ್ಗೆ ಯಾವ ಊರು? ಏನಪ್ಪ ಹೀಗ್ ಮಾತಾಡ್ತಿದ್ದೀರಾ? ಅದು ಯಾರು ಗಾಬರಿ ಆಗಬೇಡಿ. ಇವರ ಪಂಚೇಂದ್ರಿಗಳು ಪಂಚರ್ ಆಗ್ಬಿಟ್ಟಿವೆ. ಅಂದ್ರೆ ಇವ್ರಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ,
ಯಾವ ಕನೆಕ್ಷನ್ ಸರಿ ಇಲ್ಲ. ಟ್ರಾನ್ಸ್ಫಾರ್ಮರ್ ಬರ್ಸ್ಬಿಟ್ಟಿದೆ. ಹಾಗಾದ್ರೆ ನಾವು ಇವ್ರ ಮಗನ್ನ ಪತ್ತೆ ಮಾಡಿ ಇವ್ರನ್ನ ಅವ್ರ ಜೊತೆ ಕಳ್ಸ್ಕೊಡೋದು ಹೇಗೆ? ಅದೇ ನಮ್ಮ ಮುಂದೆ ಇರೋ ಸಾಹಸ ಪಾರ್ಟ್ 2. ಅಳಿಯಂದಿರೆ, ಇಂಥ ಗಿರಾಕಿಗಳು ನಿಮ್ಮನ್ನೇ ಹುಡುಕೊಂಡು ಬರ್ತವೋ ಅಥವಾ ನೀವೇ ಇವನ್ನ ಹುಡುಕೊಂಡು ಹೋಗ್ತಿರೋ ಆ ಗಂಡುಗಲೇಶ್ವರನಿಗೆ ಗೊತ್ತು. ಮಾತಿಲ್ಲ, ಕತೆ ಇಲ್ಲ, ಹಲ ಇಲ್ಲ, ಶಿವ ಇಲ್ಲ, ಯಾರನ್ನು ನೆಟ್ಟು ಗುಲ್ತು ಹಿಡಿಯಲ್ಲ. ಏನ್ ಕೇಳಿದ್ರು ಅಂತನಲ್ಲ. ಈ ಅಪ್ಪನ ಈ ಮನೆಯಿಂದ ಹ್ಯಾಕ್ ಸಾಕಾಕೋದು. ಅತ್ತೆ, ಯು ಡೋಂಟ್ ವರಿ, ಇವ್ರ ಜೊತೆ ನಾನ್ ಟಾಕ್ ಮಾಡ್ತೀನಿ. ಶಂಕರಪ್ಪನವ್ರೆ, ನಿಮ್ಮ ವಿಲೇಜ್ ಯಾವುದು? ಜಾಜಿ ಅವ್ರೆ, ನೀವ್ ಏನೇ ಪ್ರಶ್ನೆ ಕೇಳಿದ್ರು ಇವರು ಅಂತಾನೆ ಉತ್ತರ ಕೊಡೋದು. ನೀನ್ ಸುಮ್ನೆ ನಾನ್ ಇವ್ಕೆ ಬಾಯ್ ಬಿಡಿಸ್ತೀನಿ. ಶಂಕರಪ್ಪನವ್ರೆ, ನಿಮ್ಮನ್ನ ನೋಡ್ಕೊಳಕ್ಕೆ ಯಾರ್ಯಾರಿದ್ದಾರೆ? ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಇದಾರಾ? ಸೌಮ್ಯರಮ್ಮ, ಈ ಅಪ್ಪನಿಗೆ ಇವತ್ತು ನಾಳೆಯೋ ಬಟಕ್ಕನ್ನು ಹಾಕಿದ್ದಾನೆ. ಇನ್ನು ಇವನಿಗೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮುತ್ತಜ್ಜ, ಮುತ್ತಜ್ಜಿ ಎಲ್ಲ ಇರ್ತಾಳೇನು? ರಮೇಶ್, ನಾನು ಜನರಲ್ ಆಗಿ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಅಷ್ಟೇ. ಈ ತರ ವಿಚಾರಣೆ ಮಾಡಿದ್ರೆ ಆಗಲ್ಲ. ಈ ಅಪ್ಪಂದೊಂದು ದೊಡ್ಡ ಫೋಟೋನ ಪೇಪರ್ ನಲ್ಲಿ ಹಾಕ್ಸಿ ಫಾರೆಸ್ಟ್ನವ್ರು ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡು ಹೋಗಿದ್ದ ಅವ್ರು ಜಾರ ಎತ್ಕೊಳ್ಳಿ. ವೆರಿ ಗುಡ್. ನಾನು ಯಾವಾಗ್ಲೂ ವೆರಿ ಗುಡ್. ಅದ ಮೆಚ್ಕೊಂಡ್ರೆ ಗೊತ್ತು, ನಿಮ್ಗೆ ಇವತ್ತು ಗೊತ್ತಾಗಿದೆ ಅಷ್ಟೇ. ಡೋಂಟ್ ಟಾಕ್ ರಮೇಶ್. ಅದು ಇಟ್ಲಾ, ಡೂ ಒನ್ ಥಿಂಗ್. ಇವ್ರ ಫೋಟೋನ ಪೇಪರ್ ಎಲ್ಲ ಹಾಕ್ಸಿ ಸಂಬಂಧಪಟ್ಟವರು ಬಂದು ಕರ್ಕೊಂಡು ಹೋಗಿ ಅಂತ ಒಂದು ಆಡ್ ಕೊಡ್ರ. ಸುಮ್ಮನೆ ಆಡ್ ಕೊಡಕ್ಕಾಗತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಕರ್ಕೊಂಡ್ ಬಂದರು ನೀವಿಬ್ರು, ಅದಕ್ಕೆ ಮನಿ ನಾನ್ ಕೊಡ್ಬೇಕಾ? ಜಾಜಿ ಅವ್ರೆ, ನೀವೇ ಕೈ ಎತ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ಸರಿ, ಹಾಗಾದ್ರೆ ಇವತ್ ನಿಮ್ಮಿಬ್ರಿಗೂ ಮಸಾಲೆ ದೋಸೆ ಮನಿ ಕಟ್, ಅದೇ ದುಡ್ಡಲ್ಲಿ ಆಡ್ ಕೊಡಿ. ಶಂಕರಪ್ಪನವ್ಳೆ, ನಿಮ್ಮ ಹಳ್ಳಿಲಿ ಚೆನ್ನಾಗಿ ಮಳೆ ಬೆಳೆ ಹಾಕಿ ಏನ್ ಬೆಳೀತಾ ಇದ್ದೀನಿ? ಭತ್ತನೋ ಕಬ್ಬ? ವಯಸ್ಸಾದ್ಮೇಲೆ ಕಬ್ಬು ಬೆಳಿಬಾರ್ದು, ಶುಗಲ್ ಬಂದ್ಬಿಡುತ್ತೆ. ಅತ್ತೆ, ಈ ವಯ್ಯನ್ ಕಿವಿನೂ ಕೇಳ್ಸಲ್ಲ, ಮಾತು ಬರಲ್ಲ. ಇಂಥವ್ರ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ಪಾಪ ಅವನಿಗೂ ಹೊತ್ತೋಗ್ಬಾರ್ದೇನೆ. ವಯಸ್ಸಾದವಳು ಮನೆಗೆ ಬಂದ್ಮೇಲೆ 4 ಮಾತು ಹೀಗೆ ಆಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾಳೆ ನನಗೂ ಈ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದಷ್ಟು ಬೇಗ ನನ್ನ ಯಜಮಾನ್ರು ಕೊಟ್ಟು ಮದ್ವೆ ಮಾಡಿ, ಇಲ್ಲ ಅಂದ್ರೆ ನಿಮ್ ಸೊಸೆ ನಿಮ್ಮನ್ನು ಇದೇ ಸ್ಥಿತಿಗೆ ತಂದ್ಬಿಡ್ತಾರೆ. ಏನಪ್ಪ, ಪೇಪರ್ ಅಲ್ಲಿ ಕೊಟ್ಟಿರೋ ಜಾಹೀರಾತೆಲ್ಲ ವೇಸ್ಟ್ ಆಗೋಯ್ತು. ಅಪ್ಪ ಬೇಕು ಅಂತ ಯಾವ ಬೆಪ್ಪನೂ ಬರ್ಲಿಲ್ವಲ್ಲಪ್ಪ. ಅಪ್ಪ ಬೇಡ ಅಂತ ಮಗನೇ ಬಿಟ್ಟೋಗಿರೋವಾಗ ಇನ್ಯಾರ ಹುಡ್ಕೊಂಡ್ ಬರ್ತಾರೆ? ಅದು ಇಟ್ಲಾ, ವಾಟ್ ಹ್ಯಾಪನ್? ಏನ್ ಮಾಡೋದು ಜಜ್ಜತ್ಗೆ? ಅವ್ರು ಹುಡ್ಕೊಂಡು ಯಾರು ಫೋನ್ ಮಾಡಿಲ್ಲ, ಯಾರು ಬರ್ಲೂ ಇಲ್ಲ. ಲೇ ಬಿಟ್ಲಾ, ಶಂಕರಪ್ಪ ಅವ್ರ ಕೈಲಿರೋ ಉಂಗ್ರ ನೋಡು. ಏನಪ್ಪ ಅದು ವಜ್ರದ ಉಂಗ್ರ ಇದ್ದಂಗಿದೆ? ಒಂದು ವೇಳೆ ಅದು ನಿಜವಾಗ್ಲೂ ವಜ್ರದ ಉಂಗ್ರನೇ ಆಗಿದ್ರೆ? ಸಿಕ್ಕಾಪಟ್ಟೆ ಡಿಮಾಂಡ್ ಬಂದ್ಬಿಡುತ್ತೆ. ವೆರಿ ಗುಡ್. ಈ ವಜ್ರದ ಉಂಗ್ರನ ಇಟ್ಕೊಂಡು ಒಂದು ಪ್ಲಾನ್ ಮಾಡೋಣ. ಏನ್ ಪ್ಲಾನು? ತರ ಆಡ್ ಕೊಡಿ, ಬಂದೇ ಬರ್ತಾರೆ. ಪೇಪರಲ್ಲಿ ಒಂದು ಒಳ್ಳೆ ಜಾಹೀರಾತು ಬಂದಿದೆ. ಕೋಟಿ ರೂಪಾಯಿ ವಿಷಯ, ಯಾರಿಗುಂಟು ಯಾರಿಗಿಲ್ಲ. ಕೋಟಿ ರೂಪಾಯಿ ವಿಷಯ ಏನಮ್ಮ ಅದು? ಓದ್ತೀನಿ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ವಯಸ್ಸಾದ ವ್ಯಕ್ತಿಯೊಬ್ಬರು ಹಳ್ಳಿಯಿಂದ ತಪ್ಪಿಸಿಕೊಂಡು ನಮ್ಮಲ್ಲಿಗೆ ಬಂದಿದ್ದಾರೆ. ಇವರ ಹೆಸರು ಶಂಕರಪ್ಪ. ಇವರ ಕೈಯಲ್ಲಿ ಒಂದು ವಜ್ರದ ಉಂಗುರ ಇದೆ. ಆ ಉಂಗುರ ಯಾವುದೋ ಪಾಳೆಗಾರರ ವಂಶಕ್ಕೆ ಸೇರಿದ್ದು. ಅದನ್ನು ಪಾಳೆಗಾರರ ವಂಶಕ್ಕೆ ಮಾತ್ರ ಮಾರಬೇಕು, ಬೇರೆಯವರಿಗೆ ಮಾರೋ ಹಾಗಿಲ್ಲ. ಈ ಕೋಟಿ ರೂಪಾಯಿ ಮೌಲ್ಯದ ಉಂಗುರ ಪಡೆಯಲು ವಾರಸುದಾರರು ಯಾರಾದರೂ ಇದ್ದರೆ ಕೂಡಲೇ ಬಂದು ಭೇಟಿ ಮಾಡಬಹುದು. ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಯಾರು ಗಾಬರಿ ಆಗ್ಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಹಲೋ, ನಾನು ಮನೆ ಮಗಳು ಪಲ್ಲು ಮಾತಾಡ್ತಾ ಇರೋದು. ಪೇಪರಾ? ನಾವೇ ಜಾಹೀರಾತು ಕೊಟ್ಟಿದ್ದು. ಕೋಟಿ ರೂಪಾಯಿ ಅಲ್ಲ ರೀ, ಅದಕ್ಕಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಆಮೇಲೆ ಆ ಉಂಗುರ ಪಾಳೆಗಾರ ವಂಶದವ್ರಿಗೆ ಮಾತ್ರ ಮಾರಬೇಕು, ಬೇರೆಯವ್ರಿಗೆ ಮಾರೋ ಹಾಗಿಲ್ಲ. ನೀವೇನಾದ್ರೂ ಅವ್ರ ಪೈಕಿ ಆಗಿದ್ರೆ ಬಂದು ಅಜ್ಜನ್ ಕರ್ಕೊಂಡು ಹೋಗಿ. ಇಡ್ರಿ ಫೋನು. ಫೋನ್ ಬಂದಿತ್ತಲ್ಲ, ದಬಾಯಿಸ್ಬಿಟ್ಟೆ. ಅತ್ತವ್ರೆ, ಯಾವ್ದು ಕಾರಣಕ್ಕೂ ನೀವು ಗಾಬರಿ ಆಗ್ಬೇಡಿ. ನಾನ್ ಯಾಕೆ ಗಾಬರಿ ಆಗ್ಲಿ ಹೇಳಿ ಅಂದಿಲ್ಲ? ಇತ್ತೀಚೆಗೆ ಯಾವ್ದಾರು ಶಬ್ದ ಆದ್ರೂ ಸಾಕು, ಬೆಚ್ಚ ಎದ್ದು ಕೂತ್ಕೊಂಡ್ಬಿಡ್ತಾರೆ ನೀವು. ಹಲೋ, ಐ ಎಂ ವಿಠಲ್ ಮೂರ್ತಿ ಎಂ.ವಿ, ಗಂಡುಗಲಿ ವಂಶದ ಏಕೈಕ ಮನೆ ಅಡಿಯ. ಹೌದು ರೀ, ನಾನೇ ಪೇಪರಲ್ಲಿ ಆಡ್ ಕೊಟ್ಟಿದ್ದು. ಹಾಂ, ಶಂಕರಪ್ಪ ಅನ್ನೋರು ನಮ್ಮಲ್ಲಿದ್ದಾರೆ. ಅವ್ರ ಕೈನಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರದ ಉಂಗ್ರನೂ ಇದೆ. ಹಾಂ ಆಗಲ್ಲ.
ಶಂಕರಪ್ಪ ಅವ್ರಿಗೆ ಸಂಬಂಧಪಟ್ಟವ್ರು ಮಾತ್ರ ಬಂದವ್ರನ್ನ ಕರ್ಕೊಂಡು ಹೋಗಕ್ ಸಾಧ್ಯ. ನೀವು ಪಾಡಿಗಾರ ಒಂದ್ಸರ ಅಲ್ಲ ತಾನೆ? ಇಡ್ರಿ ಫೋನ್ನ. ಫೋನ್ ಇಡ್ರಿ ಸುಮ್ಮನೆ. ಪೇಪರ್ ಲ್ಯಾಡ್ ಕೊಡ್ತಿದ್ದಕ್ಕೆ ಸಾಕು. ಫೋನ್ ಮೇಲೆ ಫೋನು. ಒಂದು ತಿಳ್ಕೊಳ್ಳಿ, ಸಾಲ ಅಂದ್ರೆ ಎಲ್ಲೆಲ್ಲೂ ದೂರ ಹೋಗ್ತಾರೆ. ಅದೇ ದುಡ್ಡು ಅಂದರೆ ಬೆಲ್ಲಕ್ಕೆ ಇರುವೆ ಮುತ್ಕೊಳ್ಳೋ ಹಾಗೆ ಎಲ್ಲೆಲ್ಲೂ ಮುತ್ಕೊಳ್ತಾರೆ. ಇದೇ ಮನೆ ಇರ್ಬೇಕು. ಕೇಳುಮಾ? ಅದಕ್ಕೆ ಅಲ್ವಾ ಬಂದಿರೋದು, ಕೇಳು. ಯಾರ್ ಬೇಕಾಗಿತ್ತು? ಅದು ಶಂಕರಪ್ಪ ಅನ್ನೋ ನಮ್ಮ ಅಪ್ಪವ್ರು ಬಂದವ್ರ. ಅವರು ನಿಮ್ಮಪ್ಪನ? ಅಲ್ಲಲ್ಲ, ನನ್ಗೆ ಮಾವಾರು, ಇವ್ರಿಗೆ ಅಪ್ಪ. ಬೆಪ್ಪನ್ ತರ ನಿಂತಿದ್ಯಲ್ಲ, ಅಪ್ಪ ಆಗ್ಬೇಕು ಅಂತ ಹೇಳ. ಹೌದು, ನಮ್ಮಪ್ಪ ಇಲ್ಲಿಗೆ ಬಂದವ್ರೆ ಅಂತ ಗೊತ್ತಾಯ್ತು. ಅದಕ್ಕೆ ಕರ್ಕೊಂಡು ಹೋಗು ಮಾತ್ ಬಂದ್ಬಿಟ್ಮ. ಎಲ್ಲರೂ ನಮ್ಮಪ್ಪ. ನಿಮ್ಮಪ್ಪನ? ಅಲ್ಲಿ ಇವ್ರು ನಮ್ಮಪ್ಪನ? ಹೌದು ಕಣ್ಲ, ಪೇಟೆಗೆ ಬಂದ್ಮೇಲೆ ಗಡ್ಡ ಮೀಸೆ ಎಲ್ಲ ಬೋಡ್ಕೊಬಿಟ್ಟವ್ರೆ. ಅಪ್ಪ ಮಾವರ ಮಾವರ ಅಪ್ಪಯ್ಯ? ಮಾವ ಅಪ್ಪ ಮಾವಯ್ಯ ಅಪ್ಪ ಇದ್ಯಾಕಪ್ಪ ಹಿಂಗ್ ಮಲಿ ಕಡಿದ್ಯಾ? ಮಾವಯ್ಯ ಪಾಪ ಮಾಡ್ಕೊಂಡು ನಮ್ನ ಬಿಟ್ಟು ಬಂದ್ಬಿಟ್ಟಿದ್ರಲ್ಲ, ಇದು ಸರಿನಾ? ಲವ ಇದೇನಿದು ಸಸೆ ಮುಂದೆ ಚಡ್ಡಿ ಹಾಕೊಂಡು ಕೂತಿದ್ರಲ್ಲ, ನಿಮ್ಗೆ ನಾಕೆ ಹಾಕಿಲ್ವಾ? ಹೇಳಪ್ಪ ಯೋ. ಯಾರೇ ನೀವು? ನಾನ್ ಕಡೆಪ್ಪ ನಿನ್ನ ಮಗ ರಾಮ. ಮಾವಯ್ಯ, ನಾನ್ ನಿಮ್ ಸೊಸೆ ಗೌರ. ನೀನು ನನ್ನ ಮಗ, ಇವಳು ನನ್ನ ಸೊಸೆನಾ? ಇದ್ಯಾಕಪ್ಪ ಹಿಂಗ್ ಹೊಡಿತಿದ್ಯಾ? ಸಾಕು ಸುಮ್ನೆ ರೀ. ಇವ್ರು ನಿಮ್ಮಪ್ಪ ಅಲ್ಲ, ಇವ್ರು ನಮ್ಮನೆ ಹುಡುಗ ಪದ್ದು ಅಂತ. ಇವ್ರು ಮದ್ವೆನೂ ಆಗಿಲ್ಲ. ನೀವ್ ಯಾವಾಗ್ಲೂ ಹಿಂಗೆ ತಮಾಷೆ ಮಾಡ್ತೀರಪ್ಪ. ಮಾಡಿದ್ದು ತಮಾಷೆನಾ? ಮತ್ತೀಗ ಇವ್ರು ಯಾವ ಬಟ್ಟಿಗೆ ಹೋದ್ರು ಅಷ್ಟೇ ಅಂಕಲು ಆಂಟಿ ಅಂತ ಹಿಡ್ಕೊಬಿಡ್ತಾರೆ. ನಿಮ್ ಪುಣ್ಯ ನಿಮ್ನ ಹಿಡ್ಕೊಂಡಿಲ್ಲ. ಶಂಕರಪ್ಪನವ್ರೆ, ನಿಮ್ಮ ಬಗ್ಗೆ ಪೇಪರಲ್ಲಿ ದೊಡ್ಡದಾಗೆ ಜಾಹೀರಾತು ಹಾಕ್ತಿದೀವಿ. ನಿಮ್ಮ ಮಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಯೋಚನೆ ಮಾಡಬೇಡಿ. ಅನುಮಾನನೇ ಇಲ್ಲ. ನಡಿ ಅಡ್ಬಿಳುವ. ಅಪ್ಪಯ್ಯ, ಅಪ್ಪಯ್ಯ. ಯಾರು ನೀವು? ನಾನ್ ರಾಮ, ಇವಳ ನೆಡ್ರು ಗೌರ, ಇವ್ರು ನಮ್ಮ ಅಪ್ಪ ಶಂಕರಪ್ಪ. ಆದ್ರೆ ಇವ್ರನ್ನ ಬಿಟ್ಟೋಗಿದ್ದು ಇವ್ರ ಮಗ ಶಾಮಣ್ಣ ಅಲ್ವಾ? ಶಾಮಣ್ಣ ನಿಮ್ಗೇನಾಗ್ಬೇಕು? ಅವ್ರು ನಮ್ಮ ಅಣ್ಣ. ಅವ್ರಿಗೆ ದುಡ್ಡಿತ್ತ, ಇವ್ರನ್ನ ಎಲ್ಲೋ ಬಿಡ್ಬಿಟ್ಟು ಕುಡಿಯಕ್ ಹೊಟ್ಟೋಗ್ಬಿಟ್ಟವ್ನೆ. ಅಯ್ಯೋ, ಈಗಿನ ಕಾಲದಲ್ಲಿ ದೊಡ್ಡವ್ರನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ? ಇವ್ರ ಅಣ್ಣನ ನಂಬ್ಕೊಂಡಿದ್ದಕ್ಕೆ ನಮ್ಮ ಮಾವ ಹಿಂಗೆ ಎಂತ ಗತಿ ಬಂದ್ಬಿಟ್ಟು. ಏನು ಯೋಚನೆ ಮಾಡ್ಬೇಡ, ಅದನ್ನ ಸಂದಾಗಿ ನೋಡ್ಕೊತೀನಿ. ಜಾಜತ್ಗೆ ಬೇಗ ಬನ್ನಿ. ಮಲ್ಲು, ವಾಟ್? ಅಕ್ಕೆ ವಾರಸ್ದಾರು ಬಂದಿದ್ದಾರೆ. ಇವರಿಬ್ರು ಶಂಕರಪ್ಪಾಜಿ ಅವ್ರ ಮಗ ಸೊಸೆ. ಅವ್ರ ಹೆಸರು ರಾಮಣ್ಣ, ಇವ್ರ ಹೆಸರು ಗೌರಮ್ಮ. ಕಳ್ಸ್ಕೊಟ್ಬಿಡಲ್ವಾ? ಡೋಂಟ್ ಟಾಕ್ ರಬೀಶ್. ಇವ್ರನ್ನ ಬಿಟ್ಟು ಹೋಗಿದ್ದು ಶಾಮಣ್ಣ. ಈಗ ರಾಮಣ್ಣ ಬಂದು ಕಳ್ಸ್ಕೊಡಿ ಅಂದ್ರೆ ಕಳ್ಸ್ಕೊಡ್ಬಿಡಕ್ಕಾಗತ್ತಾ? ಇದೇನು ಯೋಚನೆ ಮಾಡ್ಬಿಡ್ರ, ನಾವ್ ಇವ್ರನ್ನ ಸಂದಾಗಿ ನೋಡ್ಕೊತೀವಿ. ಸಂದಾಗ್ ನೋಡ್ಕೊಳ್ಳೋರು ಬೀದಿಗೆ ಯಾಕೆ ಬಿಡ್ಬೇಕಾಗಿತ್ತು? ಅಯ್ಯೋ, ನಾವೆಲ್ ಬಿಟ್ಬೇಕ? ಇವ್ರ ಮಗ ಸಾಮಣ್ಣ ಮಾಡಿದ್ದು. ಸಾಮಣ್ಣ ಅನ್ಬೇಡ ಕಡಿಮೆ, ನಮ್ಮ ಅಣ್ಣ ಅಂತ ಕೇಳು. ತೆಗ್ದು ಬಿಟ್ಟ ಅಂದ್ರೆ ಮಡ್ಕೆ ಸೇರ್ಕೊಂಡ್ಬಿಡ್ಬೇಕು ಅಂತ ಮನೆ ಆಳ್ ನನ್ ಮಗನ ಅಣ್ಣ ಅಂತ ಹೇಳ್ಕೊತೀಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಸರಿ ಬಿಡು. ಕಳ್ಸ್ಕೊಟ್ಬಿಟ್ರಕ್ಕ, ದೇವ್ರಂಗ್ ನೋಡ್ಕೊತೀವಿ. ನೋ 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 ನೋ, ಇವ್ರ ಕೈಲಿ ಕಾಸ್ಟ್ಲಿ ಡೈಮಂಡ್ ರಿಂಗ್ ಇದೆ. ಸುಮ್ನೆ ಕಳ್ಸ್ಕೊಡಕ್ಕಾಗಲ್ಲ. ನೋಡಿ, ನೀವಿಬ್ರು 2 days ನಮ್ಮ ಮನೇಲಿರಿ, ಆಮೇಲೆ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀವಿ. ಅದು ಈ ನನ್ ಗಂಡ ಮೂದೇವಿ ಆಯ್ತಲ್ಲ, ನಮ್ಮ ಮಾವನವ್ರ ಎಳೆ ಕಾಲ್ಗಳನ್ನ ಜೋರಾಗಿ ಒತ್ತಾನೆ. ಅದಕ್ಕೆ ಪಾಪ ನೋವಾಯ್ತು ಏನೋ, ಬಡ್ಕೋತಾ ಇದ್ರು. ಬೇಡ ಅಂದ್ರೆ ಕೊಡಿ, ನಾನು ಎತ್ ಮಾಡಿಕೊಂಡು ಬೆಳಗ್ಗೆ ಕೊಡ್ತೀನಿ. ಅಯ್ಯೋ, ನೀವು ಹೋಗಿ ಮನಿಕೊಡ್ರವ. ನಮ್ಮ ಮಾವ ಯಾವಾಗ್ಲೂ ಹಿಂಗೆ ರಾತ್ರಿ ಹೊತ್ತು ಓದಿದ್ರು ಹಂಗು. ಹೋಗಿ ತೆಗೆದು ಬಿತ್ತ ಅಂದ್ರ ಮೂದೇವಿ, ಈ ವಯ್ಯ ಮನಿಕೊಳ್ಳಿ. ನಾವು ಮನೆಯಲ್ಲಿ ಬೇರೆ ಏನಾದ್ರೆ ಎಗ್ಸನ ನಡಿ. ಅಡಿ ನೋಡುಮ.
ನೋಡ್ಲಿಲ್ಲ ಒದ್ದು ಬಿಟ್ಲ ಏನ್ ನೋಡ್ಕೊಂಡು ನಿಂತಿದ್ದೀರಾ ಇಮಿಡಿಯೇಟ್ ಆಗಿ ಪೊಲೀಸಿಗೆ ಫೋನ್ ಮಾಡಿ ಇವರಿಬ್ರನ್ನ ಒಳಗ್ ಹಾಕಿಸ್ರ असल फिसल का कम जा छोड़ के मेहनत पड़ा सो मुर्गी अंडा काज फकीर रे ಮಂಡಲ್ ನೀರಿಲ್ಲಲೇ ಇವರ ಮಾಮೂಲಿ ಗಿರಾಕಿಗಳು ಇನ್ಸ್ಪೆಕ್ಟ್ರೆ ಇವರು ಶಂಕರಪ್ಪ ಅವ್ರ ಮಗ ಸೊಸೆ ಅಂತ ಹೇಳ್ಕೊಂಡು ನಮ್ಮ ಮನೇಲಿ ಕದಿಯಕ್ಕೆ ಟ್ರೈ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಶಂಕರಪ್ಪನ ಕೈನಲ್ಲಿರೋ ವಜ್ರದ ಉಂಗ್ರನೂ ಕದಿಯಕ್ ಪ್ರಯತ್ನ ಪಟ್ರು ಏನಪ್ಪ ಶಂಕರಪ್ಪ ನಿಮ್ಮಪ್ಪನ ಹೇಳೋ ಅದಕ್ಕೆ ಹೇಳೋದು ಗುರುತು ಪರಿಚಯ ಇದ್ದದ ಅವ್ರ ಮನೆಗೆ ಸೇರಿಸ್ಕೊಂಡ್ರೆ ಹೀಗೆ ಆಗೋದು ಅಂತ ನೀವೇನು ಯೋಚನೆ ಮಾಡಬೇಡಿ ನಾನು ಇವ್ರನ್ನ ವಿಚಾರಿಸ್ಕೊಂತೀನಿ ಏಯ್ ಬಿಡ್ರಿ ಮತ್ತು ಒಂದ್ ಕೆಲ್ಸ ಮಾಡು ಇವತ್ ರಾತ್ರಿ ನೀನು ಶಂಕರಪ್ಪ ಅವ್ರ ಜೊತೆ ಮಲ್ಕೋ ಯಪ್ಪ ಶಂಕರಪ್ಪ ಯಾರು ನೀವು ನಾನು ಶಾಮಣ್ಣದೇನ್ರಿ ಶಂಕರಪ್ಪನ ಮಗ ಹೀಗೆ ಹೇಳ್ಕೊಂಡು ತುಂಬಾ ಜನ ಬಂದು ಹೋಗ್ತಾ ಇದಾರೆ ಏನ್ ರಕ್ಕೋರ ಹಿಂಗ್ ಮಾತಾಡ್ತೀರಿ ನಾ ಅವ್ರ ಖಾಸ ಮಗ ಅದೇನ್ರಿ ಹೀಗೂ ಹೇಳ್ಕೊಂಡು ನೆನ್ನೆ ಇಬ್ರು ಬಂದಿದ್ರು ಅವ್ರನ್ನ ಪೊಲೀಸರಿಗೆ ಒಪ್ಸಿದ್ವಿ ಯಾರ ಮೇಲೆ ಬೇಕಾದ್ರೂ ಹಾನಿ ಮಾಡಂದ್ರೆ ಮಾಡ್ತೀನ್ರಿ ಬೇಕಾದ್ರೆ ನಿಮ್ಮ ಮೇಲೆ ಹಾನಿ ಮಾಡ್ಲೇನ್ರಿ ಬೇಡ ಸಣ್ಣ ಪಿಂಡ್ಗಳ ಬಂಡ್ರೋ ಇಲ್ಲಿ ಚಂಪಾ ಯಾರನ್ನ ನೀನು ದಂಡ ಪಿಂಡ ಅಂತ ಕರೆದಿದ್ದು ಅಲ್ಲಿ ನೋಡೋ ಶಾಮಣ್ಣ ನಮಸ್ಕಾರ ಸಾಹೇಬ್ರ ನೀನ್ ನಮಸ್ಕಾರಕ್ಕಿಂತ ಬೆಂಕಿ ಹಾಕ ಅಲ್ಲ ಕಣಲೇ ಔಷಧಿ ತರ್ತೀನಿ ಅಂತ ನಿಮ್ಮ ಅಪ್ಪನ ನಮಗೋಸ್ಬಿಟ್ಟು ಎಲ್ಲಿ ಹಾಳಾಗ್ ಹೋಗಿದ್ದಲೇ ಅಂದ್ರೆ ಇವನು ಶಂಕರಪ್ಪನ ಮಗ ಶಾಮಣ್ಣನ ಹೌದು ಜಾಜತ್ಕೆ ಏಯ್ ವಯಸ್ಸಾದವ್ರನ್ನ ಬೀದಿಲಿ ಬಿಟ್ಟು ಹೋಗಿದ್ದಿಲ್ಲ ನಿನ್ ಸ್ವಲ್ಪ ಶೇಮಗಲ್ವಾ ಅದು ಹಂಗಲ್ರಿ ಗುಳಿಗೆ ಔಷಧ ತರ್ಬೇಕಂತ ದವಾಖಾನಿಗೆ ಹೋದನ್ರಿ ಅಲ್ಲಿ ದಾರಿ ತಪ್ಪಿಡ್ತು ನಾವೊಂದ್ ದಿಕ್ಕಾದೆ ನಮ್ಮಪ್ಪ ಒಂದ್ ದಿಕ್ಕಾದ ಇನ್ನೆಲ್ಲಿ ದಿಕ್ಕಾಪಾಲ ಆಗ್ಬಿಡ್ತೀನೋ ಅಂತ ಗಾಬರಿಯಾಗಿ ವಾಪಸ್ ಹಳ್ಳಿಗೆ ಹೋಗ್ಬಿಟ್ಟೆ ಜಾಜತ್ಕೆ ಶಂಕರಪ್ಪನ ಮಗ ಶಾಮಣ್ಣ ಏನೋ ಇವನೇ ಆದ್ರೆ ಇಷ್ಟು ದಿನ ಬಿಟ್ಟು ಯಾಕೆ ಇವ್ರಪ್ಪನ ಕರ್ಕೊಂಡು ಹೋಗಿ ಬಂದೇನೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕು ಹೌದು ಈಗ ನೀನ್ ಯಾಕೆ ಬಂದೆ ಅದು ನಮ್ಮಪ್ಪ ಇಲ್ಲೇ ಅದನಂತ ಗೊತ್ತಾತಲ್ರಿ ಅದಕ್ಕ ಕರ್ಕೊಂಡು ಹೋಗೋಣ ಅಂತ ಬನ್ನಿ ಅವ್ರ ಕೈಯಲ್ಲಿ ಒಂದು ಡೈಮಂಡ್ ರಿಂಗ್ ಇದೆ ಹಾಗಾಗಿ ನೀನು ಸೇಫ್ ಆಗಿ ನೋಡ್ಕೋಬೇಕು ಯವ್ವಾ ಗುಡ್ಡಾಪುರದ ಆನಮದೇವಿ ನನಗೆ ಗೊತ್ತಾಗಿರ್ಲಿಲ್ರಿ ಅದು ವಜ್ರದೊಂದು ಐತಿ ಅಂತ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು ನೋಡ್ರಿ ನಮ್ಮಪ್ಪ ಎಲ್ಲಿ ಬಣ್ಣದ ಕಲ್ಲ ಸಿಗಿಸ್ಕೊಂಡ ಅಂತ ನಾ ಅನ್ಕೊಂಡಿದ್ನಿ ನಾವು ಆ ಉಂಗ್ರನ ಸೇಟು ಹತ್ರ ತಗೊಂಡೋಗಿ ತೋರಿಸಿದ್ವಿ ಅದನ್ನ ಅವ್ನು ನೋಡಿ ಈ ಉಂಗ್ರ ₹1,00,000 ಬೆಲೆ ಬಾಳುತ್ತೆ ಇದನ್ನೇನಾದ್ರೂ ಮ್ಯೂಸಿಯಂ ಅವ್ರಿಗೆ ಕೊಟ್ರೆ ₹2,00,00,000 ಕೊಡ್ತಾರೆ ಅಂತ ಅಷ್ಟೇ ಅಲ್ಲ ಈ ಉಂಗ್ರನ ಅಂತಿಂತವ್ರು ಕೊಂಡ್ಕೋಬಾರ್ದು ಬಾಳೆಗಾರ ವಂಶದವ್ರೆ ಕೊಂಡ್ಕೋಬೇಕು ಬೇರೆಯವ್ರು ಯಾರು ಕೊಂಡ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ ಅಂತಾನು ಹೇಳಿದ್ರು ಅಕ್ಕೋರ ಒಂದ್ಸಲ ನಮ್ಮ ಅಪ್ಪನ ಕೈಯಾಗಿನ ವಜ್ರದ ಉಂಗ್ರ ನೋಡ್ಬೇಕಲ್ರಿ ಮೈ ಗಾಡ್ ನಿನಗೆ ನಿಮ್ಮ ಅಪ್ಪನ್ ನೋಡೋದು ಮುಖ್ಯನಾ ಅಥವಾ ನಿಮ್ಮ ಅಪ್ಪನ ಕೈಲಿರೋ ಉಂಗ್ರ ನೋಡೋದು ಮುಖ್ಯನಾ ನಮ್ಮ ಅಪ್ಪನ ನೋಡೋದ ಮುಖ್ಯ ರೀ ಉಂಗ್ರ ಎಲ್ಲಿ ಹುಕ್ಕೈತ್ರಿ ಆಮೇಲೆ ಕಂಡ ಕಾಣಿಸ್ತೈತಲ್ಲ ತಪ್ಪಾತು ಮರ ನಿನ್ನ ಹಾದ್ಯಾಗ ಬಿಟ್ಟು ಹೋಗಿ ನಾ ತಪ್ಪು ಮಾಡಿದ್ನು ಯಪ್ಪ ತಪ್ಪಾತು ನಂದು ತಪ್ಪಾತು ಅಜ್ಜ ನೀನ್ ಉಂಗ್ರನ ಅವ್ರು ನೋಡ್ಬೇಕಂತೆ ತೋರ್ಸು ಯಪ್ಪ ಮಂದಿ ಮನ್ಯಾಗ ಬಾಳ ದಿನ ಇರೋದು ಚಲೋ ಅನ್ಸುದಿಲ್ಲೋ ನಡಿ ಊರಿಗೆ ಹೋಗೋಣ ನಿನ್ನ ಮಹಾರಾಜ ನೋಡ್ಕೊಂಡಂಗ್ ನೋಡ್ಕೋತೀನೋ ಅತ್ತೆ ಈ ಶಾಮಣ್ಣ ಶಂಕರಪ್ಪನವ್ರ ಮಗ ಅಂತೆ ಅಯ್ಯ ಸಾಕು ಸುಮ್ಮನೆ ಇಂಥ ಮಕ್ಕಳನ್ನ ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನ ನೋಡಿಲ್ಲ ನನ್ನನ್ನು ಅಮ್ಮ ಅಂತ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಗೊತ್ತಾ ಏನಾಗಿ ಇವ್ರ ಹಿಂಗ್ ಮಾತಾಡ್ತೀರಿ ಇವರು ನಮ್ಮ ತಂದೆ ಅದಾರ ಬೇಕಾದ್ರ ನಿಮ್ ಹುಡುಗರು ಕೇಳ್ರಿ ಅಯ್ಯ ಸಾಕು ಸುಮ್ಮನೆ ಜನ್ಮ ಕೊಟ್ಟ ತಂದೆನ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದೀಯಲ್ಲ ನೀನೆಂಥ ಮಗನಯ್ಯ ಅದು ರಸ್ತಾದಾಗ ಸ್ವಲ್ಪ ದಾರಿ ತಪ್ಪಿ ನಮ್ ದಿಕ್ಕ ತೋರ್ಸಂಗ ಆತ್ರಿ ಹಾಗಿದ್ಮೇಲೆ ನನ್ನ ತಂದೆ ಕಳೆದು ಹೋಗಿದ್ದಾರೆ ಅಂತ ಪೇಪರ್ ನಲ್ಲಿ ಜಾಹೀರಾತು ಕೊಡ್ಬೇಕಾಗಿತ್ತು ನಾವು ಹಳ್ಳಿ ಮಂದಿರಪ್ಪ ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಹೌದಾ ಪೇಪರ್ ನಲ್ಲಿರೋದನ್ನ ಓದ್ಕೊಂಡ್ ಬರೋದು ಗೊತ್ತಾಗುತ್ತಾ ನೀವ್ ಏನಾರ ಅನ್ರಿ ಇವ ನಮಗ್ ಜನ್ಮ ಕೊಟ್ಟ ತಂದೆನ ನೀನು ಇವಳ ಮಗ ಅನ್ನೋದಕ್ಕೆ ಏನಾದ್ರು ದಾಖಲೆ ತಗೊಂಡ್ ಬಾ ಇವ ನಮಗ್ ಖಾಸ ತಂದೆದನ ನಾ ಇವನ್ ಖಾಸ ಮಗ ಇದೀನಿ ಇನ್ನ ಏನ್ ದಾಖಲೆ ಬೇಕು ನಿಮಗ ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲಪ್ಪ ದಾಖಲೆ ಬೇಕೇ ಬೇಕು ಆ ದಾಖಲೆ ತಗೊಂಡ್ ಬಂದ್ರೆ ಇವನ್ನ ನಿನ್ ಜೊತೆ ಕಳಿಸ್ತೀನಿ ಇಲ್ಲ ಅಂದ್ರೆ ನೀನ್ ಕಿಪ್ಪಳದಾಗ ಹಾಕಿದ್ಲು ಕಳ್ಸಲ್ಲ ನಾನು ಹೇಳ್ದಂಗ ಮಾಡಿ ಮಿಕ್ಕಿದ್ ನಾನು ನೋಡ್ಕೊಂತೀನಿ ಅಕ್ಕಾರ ನೋಡ್ರಿ ಇಲ್ಲಿ ದಾಖಲಿ ನಾನ ಇವ್ರ ಮಗ ಅನ್ನೋದಕ್ಕ ರೇಷನ್ ಕಾರ್ಡ್ ವೋಟರ್ ಐಡಿ ಹೌದು ಜಾಜಿ ಅವರೇ ಸರಿಯಾಗಿದೆ ಅಪ್ಪ ಶಂಕರಪ್ಪ ಮಗ ಶಾಮಣ್ಣ ಹೌದು ಜಾಜತ್ಕೆ ಕರೆಕ್ಟ್ ಆಗಿ ಇದೆ ಶಂಕರಪ್ಪನವ್ರೆ ನಿಮ್ ಕೈ ಮುಂದೆ ಕೊಡಿ ಈ ಉಂಗ್ರ
2 ಕೋಟಿ ಬೆಲೆ ಬಾಳುತ್ತೆ. ಗೊತ್ತೈತ್ರ ಕರ ಗೊತ್ತೈತಿ. ನಮ್ಮಪ್ಪ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾತು ಇದಕ್ಕೆ 2 ಕೋಟಿ ಕಿಮ್ಮತ್ತೈತಿ ಅಂತ. ಹಾಗಾಗಿ ಈ ಉಂಗ್ರನ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೇಲಿ ಇಟ್ಕೋತೀವಿ. ನೀನು ನಿಮ್ಮಪ್ಪನ ಕರ್ಕೊಂಡು ಹೋಗು. ಅದ ಹೆಂಗ ಆಕೈತ್ರಿ? ನಾ ಇಲ್ಲಿ ಬಂದಿರೋದ ಈ ಉಂಗುರ ಸಲುವಾಗಿ. ಒಂದ್ ಕೆಲಸ ಮಾಡ್ರಕ್ಕೋರ, ನೀವು ನಮ್ಮ ಅಪ್ಪನ ಇಲ್ಲೇ ಇಟ್ಕೋರಿ, ಆ ಉಂಗುರ ನನಗೆ ಕೊಡ್ರಿ, ನಾ ಹೋಗ್ತೀನಿ. ಮಾಸ್ತ್ರ 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 ನಮ್ ಸಾಹೇಬ್ರು ಸುಸ್ತ್ರ ಏನ ನಿಮ್ಮ ಅಪ್ಪನ ಹೆಸರಲ್ಲಿರೋ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಂಡಿದ್ಯಾ? ಸಾಹೇಬ್ರ, ಆ ಆಸ್ತಿ ಯಾವತ್ತಾದ್ರೂ ಒಂದಿನ ನನಗೆ ಬರುದಲ್ರಿ, ಅದಕ್ಕೆ ನಾ ಬರ್ಸ್ಕೊಂಡಿ. ಹಾಗಂತ ಬಲವಂತವಾಗಿ ಬರ್ಸ್ಕೊಳದ? ಅಲ್ಲ ನಿಮ್ಮ ಅಪ್ಪನ ಕಾಯಿಲೆ ಡಾಕ್ಟರ್ ತೋರಿಸ್ತೀನಿ ಅಂತ ಸಿಟಿ ಕರ್ಕೊಂಡ್ಬಂದು ಇಲ್ಲ ಬಿಟ್ಟು ಹೋಗ್ಬಿಡದ? ಏಯ್ ಬಿಟ್ಬಿಡ್ರಿ ಸಾಹೇಬ್ರ, ಬಿಟ್ಬಿಡ್ರಿ. ತಪ್ಪಾತ್ರಿ ಸಾಹೇಬ್ರ, ತಪ್ಪಾತ್ರಿ. ನೋಡ, ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಆಸ್ತಿನೆಲ್ಲ ಯಾರಿಗೆ ಬೇಕಾದ್ರೂ ದಾನ ಮಾಡ್ಬೋದು ಅಂತ ಬರ್ದಿದ್ದೀನಿ. ಸೈನ್ ಮಾಡು. ನಾನ್ರ 2 ಬಿಡ್ಲಣ ಇಲ್ಲೇ ಸರಿ ಮಾಡು. ಆತ್ರಿ. ಇನ್ಸ್ಪೆಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ನಾನೇ ಈ ಶಂಕರಪ್ಪನ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ. ಇವ್ರ ಖರ್ಚು ವೆಚ್ಚನ ಮಹಿಳಾ ಸಂಘದಿಂದ ಭರಿಸ್ತೀನಿ. ಇವನನ್ನ ಏನ್ ಮಾಡ್ತೀರಾ? ಹಳ್ಳಿಗೆ ವಾಪಸ್ ಕಳಿಸ್ಬಿಡ್ತೀರಾ? ಮತ್ತೆ ಇಂಥವ್ರನ್ನ ಹಳ್ಳಿ ಕಳಿಸ್ಬಿಟ್ರೆ ಇಂಥವ್ರ ಸಂತತಿ ಜಾಸ್ತಿ ಆಗ್ಬಿಡ್ತಮ್ಮ. ಅದಕ್ಕೆ ಏನ್ ಮಾಡ್ತೀರಾ? ಸಾಯೋವರೆಗೂ ಜೈಲಿಂದ ಆಚೆನೆ ಬರಬಾರ್ದು ಅಂತ ಕೇಸಕ್ಕೆ ಒಳಕ್ ಹಾಕ್ಬಿಡ್ತೀನಿ.